ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಏನ್ ಮಾಡ್ತಾ ಇದಾರೋ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾ ಇದ್ರಿ, ಇವತ್ತು ನಿಮ್ಮ ಶಾಸಕರಿಗೆ ನಮ್ಮ ಶಾಸಕರಿಗೆ ಅನುದಾನವನ್ನೇ ಕೊಡ್ಲಕ್ ಆಗಲ್ಲ ಅಂತ ಸರ್ಕಾರ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಸಾಧನಾ ಸಮಾವೇಶ ಮಾಡ್ತಾ ಇದ್ರಿ ಅಂತ ಹೇಳಿ ಈ ನಾಡಿನ ಜನರ ಬಗ್ಗೆ ತಿಳಿಸಬೇಕಾಗಿದೆ. ಇವತ್ತು ಈ ಸರ್ಕಾರ ಅನ್ನಂಥದ್ದು 2 ವರ್ಷಗಳ ಕಾಲ ಏನಾಗಿದೆನೋ, ಒಂದು ಕಡೆ ಶಾಸಕ ಅನುದಾನ ಅಂತೂ ಎಲ್ಲಿ ಕೂಡ ಕಾಣ್ತಾ ಇಲ್ಲ, ಅಲ್ಲಿ ಮರಿಮಾಚಿಕೆ ಆಗ್ಬಿಟ್ಟಿದೆ. ಅಭಿವೃದ್ಧಿ ಕೆಲಸಗಳಂತೂ ನಾವು ಕಣ್ಣಾರೆ ಕಾಣಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಕೂಡ ನಿಷ್ಕ್ರಿಯವಾಗಿ ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ದಾವೆ. ಒಂದು ಕಡೆ ಏನು ಇವತ್ತು ಗುತ್ತಿಗೆದಾರಂತೆ ಕಾಂಟ್ರಾಕ್ಟ್ಗಳ ಸಂಘದ ಅಧ್ಯಕ್ಷರು ಅವರು ಹೇಳ್ತಾ ಇದ್ರು, ಈ ಸರ್ಕಾರದಲ್ಲಿ ಏನನ್ನ ಕೆಲಸಗಳು ಆಗ್ಬೇಕಾದ್ರೆ 60% ಕಮಿಷನ್ ಕೊಡಬೇಕು. ಅದು ನಾವು ಆರೋಪಣೆ ಮಾಡ್ತಾ ಇಲ್ಲ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಅವರು ಆರೋಪಣೆ ಮಾಡ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ 60% ಕಮಿಷನ್ ಕೊಡಬೇಕು. 60% ಕಮಿಷನ್ ಕೊಟ್ಟಿದ್ದ ನಂತರ ಕೂಡ ಕೆಲಸಗಳು ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆ 60% ಕೊಟ್ಟಿದ್ದ ನಂತರ ನಾವು ಯಾವ ರೀತಿ ಕೆಲಸ ಮಾಡ್ಬೇಕನ್ನಂಥದ್ದು ಪ್ರಶ್ನೆ ನಾನು ಕೇಳ್ತಾ ಇಲ್ಲ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಆ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ನಾನು ಇವತ್ತು ಈ ಸಾಧನಾ ಸಮಾವೇಶ ಮಾಡಂತ ಈ ಸರ್ಕಾರಕ್ಕೆ ನಾನು ಕೆಲವೊಂದು ಪ್ರಶ್ನೆಗಳಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳೇ ಈ ಮುಡಾ ಹಗರಣದಲ್ಲಿ ಅವರು ಆರೋಪಿಯಾಗಿದ್ದಾರೆ. ಅವರಿಂದ ಕಳಂಕ ಮುಕ್ತರಾಗಲಿಲ್ಲ. ಆರೋಪಿ ಆಗಿದ್ದಾರೆ, ಇನ್ನ ಕಳಂಕ ಮುಕ್ತರಾಗಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು. ಜೊತೆಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಳಂಕ ಮುಕ್ತರಾಗಲಾದಂತ ಟೈಮಲ್ಲಿ ಇವತ್ತು ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಯಾವ ಮತವನ್ನು ಹಿಡ್ಕೊಂಡು ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ತಿಳಿಸ್ಬೇಕಾಗುತ್ತೆ. ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳೇ ಅವರು ಕೇಸುಗಳಲ್ಲಿ ಸಿಗಾಕೊಂಡು ಆರೋಪಣೆ ಆದಂತ ಟೈಮಲ್ಲಿ ಒಂದು ಕಡೆ ನಾನು ಇವತ್ತು ಏನು ಮಾಜಿ ಮಂತ್ರಿಗಳಾದಂತ ಸನ್ಮಾನ್ಯ ನಾಗೇಂದ್ರ ಈ ನಾಗೇಂದ್ರ ಅವರು ಸುಮಾರಿಗೆ 187 ಕೋಟಿ ರೂಪಾಯಿ ಪರಿಶಿಷ್ಟ ವರ್ಗಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ತಿಂದುಬಿಟ್ಟಾರ. 187 ಕೋಟಿ ರೂಪಾಯಿ ಮಕ್ಕಳಿಗೆ ಓದ್ಕೊಳ್ಳೋ ಸಲುವಾಗಿ ಪ್ರೋತ್ಸಾಹನ ಕೊಡಬೇಕಾಗಿತ್ತು. ಮಕ್ಕಳಿಗೆ ಇವತ್ತು ಚೆನ್ನಾಗಿ ಓದ್ಕೋಬೇಕೆಂದ್ರೆ ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು. ಅವ್ರಿಗೆ ಬೇಕಾದಂತ ಪುಸ್ತಕಗಳು, ಅವ್ರಿಗೆ ಬೇಕಾದಂತ ಫೆಸಿಲಿಟೇಟ್ ಮಾಡಬೇಕಾಗಿತ್ತು. ಅವ್ರಿಗೆ ಏನೇನ ಸೌಲಭ್ಯಗಳು ನಿಗಮದಿಂದ ಸಿಗಬೇಕಾಗಿತ್ತು. ನಿಗಮದಲ್ಲಿ 187 ಕೋಟಿ ರೂಪಾಯಿ ನೇರವಾಗಿ ನೋಡಿ ಯಾವ ರೀತಿ ನೇರವಾಗಿ ವೈಟ್ ಅಲ್ಲಿ ಅಂದ್ರೆ ವೈಟ್ ಅಲ್ಲಿ ಅಮೌಂಟ್ ಅನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ 187 ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರು ಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ರು. ಭ್ರಷ್ಟಾಚಾರ ಮಾಡಿದ ನಂತರ ಮೊನ್ನೆ ಹೇಳ್ತಾ ಇದ್ರಂತೆ ಪುನಃ ಅವ್ರನ್ನ ಮಂತ್ರಿ ಮಾಡ್ತೀವಿ ಅಂತೇಳಿ. ಈ ಮಂತ್ರಿ ಮಾಡ್ತೀವಿ ಅಂತೇಳಿ ಹೇಳೋಂತ ಟೈಮಲ್ಲಿ ಬೇರೆಯವರು ಅವರು ಅಲ್ಲೆಲ್ಲ ಮಾತಾಡ್ತಿದ್ರಂತೆ. 187 ಕೋಟಿ ರೂಪಾಯಿ ಏನು ಈ ಭ್ರಷ್ಟಾಚಾರ ವೈದ್ಯರು ಏನು ಮಾಡಿಕಪ್ಪ, ಅದು ಎಸ್ಟಿ ಸಂಬಂಧಪಟ್ಟಿರುವಂತ ನಿಗಮದಲ್ಲಿ ಯಾರ್ಯಾರಿಗೆ ನೀವು ಹಣ ಕೊಟ್ಟಿದ್ರಿ ಅಂದ್ರೆ ಇದ್ರ ಪಾಲ್ದಾರ್ ಇದ್ದಾರೆ ನೋಡ್ರಿ. ನಮ್ಮ ಲೋಕಸಭಾ ಸದಸ್ಯರಂತ ತುಕಾರಾಮ್ ಅವರು, ಆ ತುಕಾರಾಮ್ ಅವರು ಸೇರ್ಕೊಂಡು ಈ ಬಳ್ಳಾರಿ ಅವಳಿ ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರು ಯಾರ್ಯಾರು ಗೆದ್ದಾರ ಅವರೆಲ್ಲ ಸ್ವಲ್ಪ ರೊಕ್ಕ ತಗೊಂಡರಲ್ಲ. ಅಲ್ಲಿ ಜಿಂದಾಲ್ ಏರ್ಪೋರ್ಟದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಂತೆ, ದಯವಿಟ್ಟು ಎಲ್ಲರ ಹತ್ರ ಕಲೆಕ್ಷನ್ ಮಾಡ್ಕೊಂಡು ಜಲ್ದಿ ಬರ್ರಿ, ಆ ವಾಪಸ್ ನಿಗಮಕ್ಕೆ ಕಟ್ಟಬೇಕು. ಇಲ್ಲಿ ತನಕ ಆಗಿದೆ, ನಿಗಮಕ್ಕೆ ಹಣ ಕಟ್ಟಿಲ್ಲ. ಅವ್ರನ್ನ ಬೇಗ
ಅಂದ್ರೆ ಅವರು ನಮ್ಮ ಮೇಲೆ ಗೆದ್ರಲ್ಲ ಲೋಕಸಭೆ ಸದಸ್ಯರ ತುಕಾರಾಮ್ 20 ಕೋಟಿ ರೂಪಾಯಿ ತಗೊಂಡಾರಂತೆ. ಯಾರ್ಯಾರಿಗೋ ಶಾಸಕರಿಗೆ 5 ಕೋಟಿ 6 ಕೋಟಿ ಹಂಗೆಲ್ಲ ಕೊಟ್ಟಾರಂತೆ. ಅವ್ರ ಸರ್ಕಾರ ಹಣವನ್ನು ಎಸ್ ಟಿ ನಿಗಮದಲ್ಲಿ ಹಣ ತಗೊಂಡು ಆ ಹಣದಿಂದ ರಾಜಕಾರಣ ಮಾಡಿಬಿಟ್ರು. ಇವತ್ತು ಆ ಹಣವನ್ನು ಬೇಗ ವಾಪಸ್ ತಗೊಂಡ್ಬರಿ ನೀವು ಮಂತ್ರಿ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದು ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಜೊತೆಲಿ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಮೂಢಾಗತದಲ್ಲಿದ್ದಾರ. ಭ್ರಷ್ಟಾಚಾರ ನೋಡಿ, ಮೂಢಾಗತದಲ್ಲಿ ಅವರೇ ಇದ್ದಾರೆ. ಅದ್ರ ಜೊತೆಲಿ ಇವತ್ತು ಭ್ರಷ್ಟಾಚಾರ ಅಂದ್ರೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಮಿತಿ ಮೀರ್ತಾ ಇದೆ. ಒಂದು ಅಬಕಾರಿ ಇಲಾಖೆಯಲ್ಲಿ ಯಾರೋ ಅಬಕಾರಿ ಮಂತ್ರಿಗಳು ತಿಮ್ಮರಾಜಪ್ಪ ಅರವಿಂದ್ ತಿಮ್ಮಾಪುರ್ ಅವ್ರು ನೋಡ್ರಿ CL7ಗೆ ಬ್ರಾಂದಿ ಶಾಪುಗಳಿಗೆ ಅದರಲ್ಲೇ ಸುಮಾರಾಗಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಅದ್ರ ಜೊತೆಲಿ ಇವತ್ತು ಈಗ 600 ರೂಪಾಯಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬಡ ಕಡಿಮೆಯಲ್ಲಿ ಕೊಡ್ತಾರೆ. ಗುತ್ತಿದಾರ ಕೊಟ್ಟಾರಂದ್ರೆ ಈಗ ಅವ್ರು ಯಾರೋ ಒಂದು ಕಂಪನಿ ಕೊಟ್ಟಾರ, ಅವ್ರು ಬೇಕಾದಂತ ಸಂಬಂಧಿಕರ ಮಂತ್ರಿಗಳು ಅವ್ರಿಗೆ ಸಂಬಂಧಿಕರಿಗೆ ಕೊಟ್ಟಾರ. ಅವ್ರು ಕೊಟ್ಟಂತವ್ರು ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದದ್ದು. ಆ ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದಂತ ಕಂಪನಿಗೆ ಸ್ಮಾರ್ಟ್ ಮೀಟರ್ ಕೊಟ್ಟು ಎಷ್ಟಪ್ಪ ಸ್ಮಾರ್ಟ್ ಮೀಟರ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ 4,000. ಈ ಸ್ಮಾರ್ಟ್ ಮೀಟರ್ದಲ್ಲಿ 100 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಯಾರು ಕೊಡಂತ ಹೇಳಿದ್ರು ಕೊಟ್ಟಿದ ಮೇಲೆ ಸ್ಮಾರ್ಟ್ ಮೀಟರ್ ಹಾಕ್ತಾರೆ. ಈ ಸ್ಮಾರ್ಟ್ ಮೀಟರ್ ಬೇರೆ ಬೇರೆ ರಾಜ್ಯಗಳಲ್ಲಿ ಕಡಿಮೆ 200 ರೂಪಾಯಿ 300 ರೂಪಾಯಿ 5 ರೂಪಾಯಿ ಸಿಗ್ತಾ ಇದಾವೆ. ನೀವು 4 ಕೋಟಿ ರೂಪಾಯಿ ಕೊಡಂದ್ರೆ ಎಲ್ಲಿ ತಗೊಂಡಿದ್ದಾರೆ? ಸುಮಾರಾಗಿ ಇವತ್ತು ಇವೆಲ್ಲ ಕೂಡ ನೋಡ್ತಾ ಇದ್ರೆ ಬಹುಶಃ ಅವರು ಮಾಡಿದಂತ 2 ವರ್ಷಗಳ ಸಾಧನಾ ಸಮಾವೇಶವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡ್ಕೊಂಡು ಜೊತೆಲಿ ಇವತ್ತು ನನಗಿರುವಂತ ಮಾಹಿತಿ ಪ್ರಕಾರ ರೈಟ್ ಇರ್ಬೋದು, ರಾಂಗ್ ಇರ್ಬೋದು. ಬಹುಶಃ ಕಾಂಗ್ರೆಸ್ ಅವರ ರೀತಿ ಕೊನೆ ಸಮಾವೇಶ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಸಾಧನಾ ಸಮಾವೇಶ ಭವಿಷ್ಯ ನುಡಿತಾ ಇಲ್ಲ. ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಅವಧಿ ಪ್ರಕಾರ ಅವ್ರ ಕಮಿಟ್ಮೆಂಟ್ ಅಗ್ರಿಮೆಂಟ್ಗಳ ಪ್ರಕಾರ ಬಹುಶಃ ನವೆಂಬರ್ ತಿಂಗಳಲ್ಲೇ ಅವಧಿ ಮುಗಿದೋಗ್ತದೆ. ನಾವು ಯಾವ ತಿಂಗಳಲ್ಲಿ ಇದೀವಿ ಇವಾಗ? ಎಷ್ಟು ತಿಂಗಳಿದ್ದಪ್ಪ? 4 ತಿಂಗಳು. ಈ 4 ತಿಂಗಳಲ್ಲಿ ಅವರ ಅವಧಿಯಲ್ಲಿ ಪ್ರಕಾರ ನವೆಂಬರ್ ತಿಂಗಳಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗ್ತದೆ. ಅಧಿಕಾರವನ್ನು ಹಸ್ತಾಂತರ ಮಾಡುವಂತ ಟೈಮಲ್ಲಿ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇದು ಕೊನೆಯದಾಗಿ ಸಾಧನಾ ಸಮಾವೇಶ ಆಗಬಹುದು. ಕೊಟ್ಟ ಮಾತಿನಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಳ್ಕೊಳ್ತಾರ ಉಳಿತಾರ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಎಲ್ಲಿ ಕೆಟ್ಟಗಳನ್ನು ತೋಡಬೇಕಾಗಿದೆ, ಎಲ್ಲೆಲ್ಲಿ ಕೊಂಡಿಗಳು ತೋಡಬೇಕಾಗಿದೆ, ಎಲ್ಲವನ್ನು ತೋಡಂತ ಕೆಲಸ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿಗಳಾಗಬೇಕು. ಹಂಗಾಗಿ ಇವತ್ತು ಬಹುಶಃ ನಾನು ಹೇಳೋದಿಷ್ಟೇ, ಅವರು ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ನಾಳೆ. ಬಹುಶಃ ಬಹಳ ಸಂತೋಷ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಅವರು ನಾನು ಅವ್ರಿಗೆ ಸವಾಲನ್ನು ಆಗ್ತಾ ಇದ್ದೀನಿ. ಅವ್ರು ನಾಳೆ ಘೋಷಣೆ ಮಾಡಬೇಕು. ಏನ್ ಘೋಷಣೆ ಮಾಡಬೇಕು? 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡಬೇಕು. ಯಾಕಂದ್ರೆ ಇವತ್ತು ಅವ್ರು ಘಂಟಾಘೋಷವಾಗಿ ಅವ್ರು ಘೋಷಣೆ ಮಾಡಿದ್ರೆ ಈ ಸರ್ಕಾರ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಾಗಂತ ಕೆಲಸ ಆಗುತ್ತೆ. ಹಂಗಾಗಿ ಇವತ್ತು ಬಹುಶಃ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇವತ್ತು ಎಲ್ಲ ಹಣವನ್ನು ಸುಮಾರಾಗಿ 23ನೇ ವರ್ಷ, 23ನೇ ಇಸ್ವಿ, 24ನೇ ಇಸ್ವಿ, 24ನೇ ಇಸ್ವಿ, 25ನೇ ಇಸ್ವಿಯಲ್ಲಿ ಹತ್ತತ್ರ 50,000 ಕೋಟಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಗ್ಯಾರಂಟಿಗಳ ಹಣ ಎಲ್ಲ ಬಳಸಿಬಿಟ್ಟಾರೆ. ಕಾನೂನು ಪ್ರಕಾರ 7D ಪ್ರಕಾರ 7C ಪ್ರಕಾರ ಯಾವುದೇ ಹಣವನ್ನು
ಆ ಕಾನೂನಲ್ಲಿ ಅವಕಾಶ ಏನಿಲ್ಲ ಈ ರೀತಿ ಗ್ಯಾರಂಟಿಗಳು ಬಳಸಬೇಕು ಅಂತೇಳಿ ಆ ಕಾನೂನನ್ನು ಗಾಳಿಗೆ ತೂರಿ ಇವತ್ತು ಆ ಹಣವನ್ನು ಬೇರೆ ಕಡೆ ಬಳಸಂತ ಕೆಲಸ ಮಾಡಿದ್ದಾರೆ. ಬಹುಶಃ ಇವತ್ತು ಆ SC/ST ಜನಾಂಗದ ಹಣವನ್ನು ಸುಮಾರು 50,000 ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡಿದರು. ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ಸರ್ಕಾರಕ್ಕೆ SC/ST ಮಂದಿ ಹಣವನ್ನು ತಗೊಂಡು ಜಾಸ್ತಿ ಬುದ್ಧಿವಂತರಾದ್ರೆ, ಯಾಕಂದ್ರೆ ವಿದ್ಯಾವಂತರಾದ್ರೆ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ ವೋಟ್ ಹಾಕೋದು ಬಹಳ ಕಡಿಮೆ ಆಗ್ತವೆ. ಹಂಗಾಗಿ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಬೇರೆಯವ್ರನ್ನ ಓಲೈಕೆ ಮಾಡಬೇಕೆಂದೇಳಿ ಎಲ್ಲ ಒಂದು ಕಡೆ ಒಂದು ಸಮುದಾಯನ ಓಲೈಕೆ ಮಾಡಬೇಕನ್ನಂತ ಕಾರಣದಿಂದ ಎಲ್ಲ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಒಂದು ಸಮುದಾಯನ ಓಲೈಕೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ಈ ಸಾಧನಾ ಸಮಾವೇಶ ಇವತ್ತು ಈ ಸಾಧನಾ ಸಮಾವೇಶದಲ್ಲಿ ಅವರು ಏನು ಘೋಷಣೆ ಮಾಡ್ತಾರೋ ಮಾಡಿ 5 ವರ್ಷದ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ನಾನು ಇವೆಲ್ಲ ನೋಡಿದಂತ ಟೈಮಲ್ಲಿ ನಾನು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಬಳ್ಳಾರಿ ಜಿಲ್ಲೆಗೆ ಮತ್ತು ವಿಜಯನಗರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಯಾರು ಅಂತ ಕೇಳಬೇಕಾಗುತ್ತೆ. ಏನ್ ಗಡಬಡ ಮಾಡ್ತಾರೆ ವರ್ಷ ಏನ್ ಗಡಬಡ ಮಾಡ್ತಾರೆ? ಅವ್ನು ಕುಂತಲ್ಲ ನಿಲ್ಲಲ್ಲ ಕುಡಿತಾರೆ ಟಕ 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 ಕುಡಿತಾರೆ. ಅಲ್ಲಿ ಒಂದ್ ನಿಮಿಷ ನಾನು ಕೊಡತ್ತಿಲ್ಲ ಅವ್ರು ಏನ್ ಕುಡಿತಾರ ಮೈಯ ಅಂದ್ರೆ ಅವರು ಮಂತ್ರಿಗಳು ಆಗಿದಾರ. ಮಂತ್ರಿಗಳು ಹೆಂಗಿರ್ಬೇಕನ್ನೋದು ತಿಳ್ಕೋಬೇಕಾಗುತ್ತೆ. ಹೆಂಗ್ ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು, ಹೆಂಗ್ ಡಿಗ್ನಿಫೈಡ್ ಮೇಂಟೈನ್ ಮಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಅಧಿಕಾರಿಗಳ ಜೊತೆ ಏನ್ ಮಾಡ್ಬೇಕು ಮಾಡಿ. ಇನ್ನೊಂದು ಕಡೆ ಅವ್ರು ಏನು ದೇವ್ ಭಗವಂತ ಹಣೆಬರ ಚೋಲ ಇದೆ, ಮಂತ್ರಿಗಳಾಗಿದ್ದಾರೆ. ನಮ್ಮ ಹಣೆಬರ ಚೋಲ ಇಲ್ಲ, ನಮ್ಮ ಜಿಲ್ಲೆಗೆ ಬಂದಾರ. ಹೌದು ಬಂದಾರಲ್ಲಪ್ಪ, ಬಂದ ಮೇಲೆ ನಮ್ದು ಏನಾಗಿದೆ, ಅವರೆಲ್ಲರೂ ಕೂಡ ಬಂಗಾರ ಚಮಚದಲ್ಲಿ ಹುಟ್ಟಿದಂತವ್ರಿಗೆ. ಅವರು ಶ್ರೀಮಂತರಿದ್ದಂತ ಬಡವರಲ್ಲಿ ಕಾಣ್ತಾರೆ. ಬಹುಶಃ ಎಷ್ಟು ಬಾರಿ ನಮ್ಮ ಜಿಲ್ಲೆಗೆ ಬಂದಾಗ ಎಲ್ಲ ಒಂದ್ ಕಡೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿಯಲ್ಲಿ ಬಂದು ಹೋಗ್ತಾರೆ ಅಷ್ಟೇ. ಆಗಲಿ ಅವನಿಗೆ ಮಾತಿಗೆ ಬಂದು ಹೋಗ್ತಾರೆ. ಬಂದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಬಾಣೆಂತರ್ ಸತ್ತೋದ್ರಿ, ನಮ್ಮ ಗಂಟೆ ಹೇಳ್ತಾರೆ ಬಾಣೆಂತರ್ ಸತ್ತೋದ್ರಿ ಅಲ್ರಿ. ನಮ್ಮ ಐ ಫ್ಲೂಯಿಡ್ಸ್ ಇಂದ ಬಹಳ ತೊಂದರೆ ಆಗ್ತದ. ಪಶ್ಚಿಮ ಬಂಗಾಳ ಕಂಪನಿ ಕೊಟ್ಟಾರ. ಐ ಫ್ಲೂಯಿಡ್ಸ್ ಇಂದ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಬಾಣೆಂತರ್ ಸಾಯ್ತಾ ಇದಾರ. ಸತತ ಟೈಮಲ್ಲಿ ಆ ಮಂತ್ರಿಗಳು ಬಾಪ ನೋಡಪ್ಪ ನಮ್ ಎಲ್ಲೋ ಒಂದ್ ಕಡೆ ನಾವ್ ಏನೋ ಮಾಡ್ಬೇಕು ಇಲ್ಲಿ ಗ್ಯಾರಂಟಿ ಇಲ್ಲ. ಇವಾಗ ಸಾಧನಾ ಸಮಾವೇಶದಿಂದ ಕುಂತ್ಕೊತಾ ಬಂದ ಏನ್ ಗರಂದಲ್ಲಿ ಕೆಲಸ ಮಾಡಿದ್ರೆ ಸಾಧನಾ ಸಮಾವೇಶ ಮಾಡ್ತಿದ್ರೆ ಗೊತ್ತಿಲ್ಲ. ಬಾಣೆಂತರ್ ಸತ್ತೋದ್ರು, ಅದಕ್ಕೆ ಕ್ಯಾರೆ ಆಗಿಲ್ಲ. ಇವತ್ತು ಜಿಲ್ಲಾ ಮಂತ್ರಿಗಳು ಸತ್ತಂತ ಟೈಮಲ್ಲಿ ಬರಲ್ಲ, ಬರ್ತಂತ ಟೈಮಲ್ಲಿ ಬರಲ್ಲ, ಅಭಿವೃದ್ಧಿ ಕೆಲಸಗಳು ಮಾಡಲ್ಲ, ಏನು ಮಾಡಲ್ಲ. ಸುಮ್ನೆ ಹಂಗಂಗೆ ಮಾಡ್ಕೊಂಡು ಮ್ಯಾಜಿಕ್ ಮಾಡ್ತಾ ಹಂಗ ಹಿಂಗ ಅಂತೇಳಿ ಅದೇನೋ ಮಾತಿರ್ತಿದ್ರೆ ಸಾಕು. ಅವ್ರು ಜೋಬಾಗಿಂದ ಇಷ್ಟು ಕಟ್ಟು ರೊಕ್ಕ ತೆಗಿತಾರೆ. ಯಾವ ರೊಕ್ಕ ನಮ್ಮ ಬಳ್ಳಾರಿ ಜಿಲ್ಲೆ ಬಗ್ಗೆ ನೋಡ್ಲಾರ್ದ ಈ ರಾಜ್ಯದ ನೋಡ್ಯಾರ, ನಾವು ನೋಡ್ಲಾರ್ದ ರೊಕ್ಕ ನೋಡ್ಯಾರ. ನಾವು ನೋಡಿದ್ರೆ ಇಡೀ ರಾಜ್ಯ ಜನರು ನೋಡ್ಯಾರ, ರಾಜಕಾರಣಿಗಳು ನೋಡ್ಯಾರ. ಇವತ್ತು ನಮ್ಮ ಬಳ್ಳಾರಿ ನಮ್ಮ ಖನಿಜ ಸಂಪತ್ತು ಇರೋದ ಪೊಟೆನ್ಶಿಯಲ್ ಇರುತ್ತೆ ನಮ್ಮ ಜಿಲ್ಲೆ. ನಮ್ಮ ವಿಜಯನಗರ ಸಮಾಜ ವಜ್ರ ವೈದ್ಯರುಗಳನ್ನು ಮಾರಿರ್ತಾರೆ ಬೇಗ ಅನ್ಕೊಂಡು. ಇವತ್ತು ಒಂದು 500 ರೂಪಾಯಿ ಕಟ್ಟತ್ತೆ ಹೆಂಗೆ ಹಚ್ಕೊಳ್ತದೆ ಯಾರು ಕೇಳ್ತಾರೆ? ನೀನ್ ಏನೇ ಮಾಡಪ್ಪ, ನಿನ್ ಶೈಲಿ, ನಿನ್ ವೇ ಆಫ್ ಪೊಲಿಟಿಕಲ್ ಸ್ಟೈಲ್, ನಾವ್ ಏನ್ ಹೇಳಪ್ಪ ಈ ಸ್ಟೈಲ್ ಅಲ್ಲಿ ಮಾಡು, ಫ್ಯಾಷನ್ ಅಲ್ಲಿ ಮಾಡು, ಅಭಿವೃದ್ಧಿ ಮಾಡ್ತಾ ಇದು ಕೂಡ ಮಾಡು. ಬಾಣೆಂತರ್ ಸತ್ತಂತ ಟೈಮಲ್ಲಿ ನಾವು ಬೀದಿಗೆ ಬಿಜೆಪಿ ಎಲ್ಲ ಕೂಡ ಹೊಸಪೇಟೆಯಲ್ಲಿ ಹೋರಾಟ ಮಾಡಿದ್ವಿ, ಬಳ್ಳಾರಿಯಲ್ಲಿ ಮಾಡಿದ್ವಿ. ನಮ್ಮನ್ನ ಯಾವ್ದಕ್ಕೆ ಕ್ಯಾರಂದಿಲ್ಲ. ಹಂಗಾಗಿ ಇವತ್ತು ಎಷ್ಟು ಬಾರಿ KDP ಮಾಡಿದನು. ಬಹುಶಃ ಇವರೊಬ್ಬರೇ ಮಂತ್ರಿ ಅಲ್ಲ, 31 ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹಿಂಗೆ ಇದೆ. ಅಶೋಕನ 31 ಜಿಲ್ಲೆಗಳಲ್ಲಿ ಇದೆ ಪರಿಸ್ಥಿತಿ. ಆ 31 ಜಿಲ್ಲೆಗಳಲ್ಲಿ ಕೂಡ ಎಲ್ಲಿ ಕೂಡ KDP ಮೀಟಿಂಗ್ಗಳಾಗಿಲ್ಲ, ಯಾರು ಮಂತ್ರಿಗಳು ಹೋಗ್ತಾ ಇಲ್ಲ, ನೋಡ್ತಾ ಇಲ್ಲ, ಏನು ಕೆಲಸಗಳು ಮಾಡ್ತಾ ಇಲ್ಲ. ಹಂಗಾಗಿ ಇವತ್ತು ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಸಾಧನಾ ಸಮಾವೇಶ ಮಾಡ್ತೀನಿ. ನಾಳೆ ಎಲ್ಲ ಮುಖ್ಯಮಂತ್ರಿಗಳು ಬೈತಾರೆ, ನಾನು ಬಿಡಲ್ಲ, ಬೆನ್ನೆಗಂತ ಬಿಡ್ತಾರೆ, ನಾನು ಬಿಡಲ್ಲ, ನನ್ನಂತೂ ಬಿಡಲ್ಲ, ಬೈದು ಹೋಗ್ತಾರೆ. ಯಾಕಂದ್ರೆ ನಾವು ಇದ್ದಿದ್ದ ಮಾತಾಡಂತಲೂ ಅವರು ಅಧಿಕಾರದಲ್ಲಿ ಇದ್ದಂತಲೂ ಬೈಬೇಕಂದ್ರೆ ಬೈಲಿ. ಹಂಗ ಬಳ್ಳಾರಿ ಬಂದ ಟೈಮಲ್ಲಿ ಬೈದು
ಅವ್ರಿಗೆ ಹೊಸದಲ್ಲ ರಾಮಗುರು ಬೈದ್ಕೊಂಡು ನಾವು ಇದ್ದಿದ್ದೇ ಕೇಳ್ತೀವಿ, ಏನಪ್ಪ ಬಂದಿಲ್ಲ ನೀನು ಮಾಡಿಲ್ಲಪ್ಪ ಅಂತ ಹೇಳ್ತೀವಿ. ಮೊನ್ನೆ ಏನಪ್ಪ ಪಟಕ್ ಅಂತ ಹೇಳಿ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಕೇಳ್ತೇವೆ. ಶುಗರ್ ಫ್ಯಾಕ್ಟ್ರಿ ಒಂದ್ ತಿಂಗಳಲ್ಲಿ ಮಾಡಿಬಿಡ್ತೀನಂತ. ನಮ್ಮ ಆನಂದ್ ಸಿಂಗ್ ಮಾಡಿದಂತ ಶುಗರ್ ಫ್ಯಾಕ್ಟ್ರಿ ಜಮೀನನ್ನು ಕೊಡಿಸಿದ, ಅದನ್ನ ನೀವು ಏನ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ನೀವೆಲ್ಲರಿಗೂ ಈಗಲೂ ಸ್ಟಾರ್ಟ್ ಆಗಿದ್ದಾವ. ಜಮೀನು ಕೊಡಿಸಿದಂತ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಂತ ಜಮೀನು ಪುನಃ ಎಲ್ಲೋ ಒಂದ್ ಕಡೆ ವರ್ಗಾವಣೆ ಮಾಡ್ಬೇಕಂದ್ರೆ ನಾನು ಮುಂದಕ್ಕೆ ಹೇಳ್ತೇನೆ ಅದ್ರ ಬಗ್ಗೆ, ನಾನು ದಯವಿಟ್ಟು ಆಗೋಕ್ ಹೋಗಲ್ಲ. ಹಂಗಾಗಿ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಈ ಸರ್ಕಾರಕ್ಕೆ ಕೇಳ್ತೀನಿ, ಹೌದಪ್ಪ ಸಾಧನ ಸಮಾವೇಶ ಮಾಡ್ತಾ ಇದ್ದೀರಲ್ಲ, ಯಾವ್ದು ಹೊಸ ಯೋಜನೆ ಕೊಟ್ಟಿದ್ದೀರಿ ಹೇಳ್ಬೇಕಪ್ಪ. ಒಂದು ಹೊಸ ಯೋಜನೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಾಗಲಿ, ವಿಜಯನಗರ ಜಿಲ್ಲೆಯಲ್ಲಾಗಲಿ, ನಮ್ಮ ಕೂಡ್ಲಿಗೆಲ್ಲಾಗಲಿ, ನಮ್ಮ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಿಗೆ, 10 ವಿಧಾನಸಭಾ ಕ್ಷೇತ್ರಗಳಿಗೆ ಬೇರೆ ಕಡೆ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ಎಲ್ಲ ಮೂಲಕ ನೋಡಿಸ್ಬೇಕಲ್ಲ. ಒಂದು ಕೆಲಸ ನೋಡಿಸಿಲ್ಲಪ್ಪ, ಸಾಧನ ಸಮಾವೇಶ ಮಾಡಿ. ನಮ್ಮ ಈ ದೇಶದ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ದಿವಂಗತ ಇಂದಿರಾ ಗಾಂಧಿ ಮೇಲೆ ನಮಗೆ ಗೌರವ ಇದೆ. ಈ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಹೆಣ್ಣುಮಗಳು. ಆದ್ರೆ ನೀವೇನು ಇವತ್ತು ಸುಮ್ಮನೆ ಎಲ್ಲ ಒಂದು ಕಡೆ ಇಂದಿರಾ ಗಾಂಧಿ ಬಂದು ಹೋಗಿದ್ದು, ಆ ಬಂದು ಹೋಗಿದ್ದಕ್ಕೋಸ್ಕರ ಆ ಕಟ್ಟಿ ಮೇಲೆ ನಿಂತು ಮಾತಾಡೋಗಿದ್ದು, ಆ ಕಟ್ಟಿ ಮೇಲೆ ನಿಂತ ಮೇಲೆ ಅವ್ರು ಮಾಡ್ಲಿ, ಅವ್ರು ಸ್ಟ್ಯಾಚ್ಯೂ ಮಾಡೋದ್ರಿಂದ ನಮ್ಮ ಅಭ್ಯಂತರ ಇರಲಿಲ್ಲ. ಅಂದ್ರೆ ನಮ್ಮ ಸ್ಟ್ಯಾಚ್ಯೂ ಮಾಡೋದ್ರ ಜೊತೆಲಿ ನಮ್ಗೆ ಎಲ್ಲೋ ಒಂದು ಕಡೆ ನಮ್ಮ ಸಖೀರ್ ಖಾತೆನ ಹಾಕಿ ಕೊಟ್ಟಬೇಕು. ನೆನಪಲ್ಲ, ಸಾಧನಾ ಸಮಾವೇಶ ಮಾಡ್ತಾ ಇದ್ವಿ, ಇಂದಿರಾ ಗಾಂಧಿ ಅವರು ಪುತ್ಥಳಿ ಇಡ್ತಾ ಇದ್ವಿ. ಇಂದಿರಾ ಗಾಂಧಿ ಅವರು ಬಿಫೋರ್ 47 ಬಂದಿದ್ರು, ಇಂಡಿಪೆಂಡೆನ್ಸ್ ಆದ್ಮೇಲೆ ಬಂದಿದ್ರು. ಅಲ್ಲಿ ಕಟ್ಟಿ ಮೇಲೆ ನಿಂತು ಅವ್ರು ಮಾತಾಡಿದ್ರು, ನಮ್ಮ ಎಲ್ಲ ನಾಯಕರು ನೋಡಿದಾರ. ಅದಕ್ಕೆ ಮಾಡಿ ಇಲ್ಲ ಅನ್ನಕ್ ಹೋಗಲ್ಲ ನಾನು. ಆದ್ರೆ ಎಲ್ಲೋ ಒಂದ್ ಕಡೆ ಗಿಫ್ಟ್ ಕೊಟ್ಟಬೇಕಲ್ರಿ, ರೈತರ ಸಲುವಾಗಿ, ನಮ್ಮ ಸಲುವಾಗಿ. ಅದು ಬಿಟ್ಬಿಟ್ಟು ಬೇಕಾದ್ರೆ ನಮ್ಮ ಗೇಟ್ಗಳು ರಿಪೇರಿಗೆ ಆಗಲಿ ನಾವು ರೊಕ್ಕ ಕೊಟ್ಟು ಹೋಗಲ್ಲ. ನಮ್ಮ 4-5 ಡಿಸ್ಟ್ರಿಕ್ಟ್ಗೆ ಜೀವದಾಡಿ ನಮ್ಮ ಗೇಟ್ಗಳೆಲ್ಲ ದುರಸ್ತಿದ್ದಾಗಿದ್ದಾವ. ಅವ್ರು ಯಾರೋ ಒಂದು ಗೇಟ್ ರಿಪೇರಿ ಮಾಡೋದಂತ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಅವ್ರು ಬಹಳ ನೋವು ಕೊಡ್ತಿದ್ದ. ಕನ್ನೆಯವರು ನೋವು ಪಡ್ತಾ ಇದ್ರು. ಹಂಗಾಗಿ ಇವತ್ತು ಎಲ್ಲ ಕಡೆ ಕೂಡ ಇದೇ ಪರಿಸ್ಥಿತಿ ಆಗಿದೆ. ನಾನು ಈ ಸರ್ಕಾರಕ್ಕೆ ಕೇಳ್ತೀನಿ, ಅವ್ರು ನಾಗಮೋಹನ್ ದಾಸ್ ಅಂತ ಹೇಳಿ ಮಾಡಿದ್ದಾರೆ, ಜಸ್ಟಿಸ್ ನಾಗಮೋಹನ್ ದಾಸ್. ಆ ನಾಗಮೋಹನ್ ದಾಸ್ ಸಾಹೇಬರು ಇವತ್ತು ಎಲ್ಲ ವಿಚಾರದಲ್ಲಿ ಈ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು, ಮೀಸಲಾತಿ ವಿಚಾರ ಎಲ್ಲ ವಿಚಾರದಲ್ಲಿ ಅವ್ರು ಇದಾರ, ಅವರೆಲ್ಲ ಕೂಡ ನೋಡ್ಕೊಂತಿರ್ತಾರ. ಇವತ್ತು ಪಾಪ ಬೊಮ್ಮಾಯಿ ಸಾಹೇಬರು ಬಹಳ ಒಳ್ಳೆಯವರಿದ್ರು. ಅವ್ರು ಮುಖ್ಯಮಂತ್ರಿ ಆಗಿದ್ರು ಬಿಜೆಪಿ ಕಮಿಷನ್. ಅಂದ್ರೆ ಅವ್ರು ಕಾನ್ಸ್ಟಿಟ್ಯೂಟ್ ಮಾಡಿದಂತ ಕಮಿಟಿಗೆ ಸೂಕ್ತವಾದಂತ ದಾಖಲಾತಿಲ್ಲ ಅಂತ ಹೇಳಿದಂತ ಟೈಮಲ್ಲಿ, ಅಂದ್ರೆ ಇವತ್ತು ಈ ಸರ್ಕಾರ ಬಂದಿರುವಂತದ್ದು ಎಲ್ಲ ಒಂದು ಕಡೆ ಫೇಕ್ದಿಂದಲೇ, ಮೋಸದಿಂದಲೇ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ. ಜನರು ಮರಳು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ. ಇವತ್ತು ಎಲ್ಲಿ ನೋಡಿದ್ರೆ ಕಮಿಷನ್ ಕಮಿಷನ್ ಕಮಿಷನ್, ಭ್ರಷ್ಟಾಚಾರ ಭ್ರಷ್ಟಾಚಾರ. ಕಾಂಗ್ರೆಸ್ನ ಸಾಧನೆ, ಈ ಕಾಂಗ್ರೆಸ್ನ 2 ವರ್ಷದ ಸಾಧನಾ ಸಮಾವೇಶಕ್ಕೆ ಬಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ನಂತರ ಇವೆಲ್ಲ ಕೂಡ ನೋಡಿದಂತ ಟೈಮಲ್ಲಿ ಎಲ್ಲಿ ಇವತ್ತು ಸರ್ಕಾರದಲ್ಲಿ ಸಾಧನೆ, ಬಿಡಿಎದಲ್ಲಿ ಭ್ರಷ್ಟಾಚಾರ, ಡಿನೋಟಿಫಿಕೇಶನ್ ದಲ್ಲಿ ಭ್ರಷ್ಟಾಚಾರ, ನೀರಾವರಿಯಲ್ಲಿ ಭ್ರಷ್ಟಾಚಾರ, ಎಲ್ಲರಲ್ಲಿ ಕಮಿಷನ್ ಬಿಟ್ಟರೆ ಯಾವ ಪ್ರಮಾಣ. ಹಂಗಾಗಿ ಇವತ್ತು ಒಂದು ಕಡೆ ನಾವೆಲ್ಲರೂ ಕೂಡ ನೋಡಿದಂತ ಟೈಮಲ್ಲಿ ಇವತ್ತು ಬಹುಶಃ ಅವರು ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಕೂಡ ಇನ್ನು ಬಹಳ ಹತ್ತಿರದಲ್ಲಿದೆ. ಇನ್ನು 2028 ಅಂದ್ರೆ 3 ವರ್ಷಗಳ ಕಾಲ ನಾವೆಲ್ಲರೂ ಕಾಯಬೇಕಾಗಿದೆ. ಈ 3 ವರ್ಷಗಳಲ್ಲಿ ಇವತ್ತು ನನಗೆ ಬಹಳಷ್ಟು ಇದಾವೆ. ನಮ್ಮ ಕೂಡ್ಲಿಗೆದಲ್ಲಿ ಕೂಡ 74 ಕೆರೆಗಳು, ನಂತರ ಮೊಳಕಾಲ್ಮೂರದಲ್ಲಿ 74 ಕೆರೆಗಳು, ಇವೆಲ್ಲ ಕೂಡ ಎಲ್ಲ 95% ಮುಗಿಸಿವಿ ರಾಜನ. ಇನ್ನು ಉಳಿದಿರೋದು 1% 2% ಇನ್ನು ಉಳಿದಾವ. ಆ 1-2% ಕೂಡ ಇವ್ ಮಾಡ್ಕೊಳಕ್ಕೆ ಏನ್ ಮಾಡ್ತಾರೆ. ಇವತ್ತು ಕೇವಲ ಸಾಧನಾ ಸಮಾವೇಶ ಮಾಡೋದ್ರಿಂದ ಏನು ಮಾಡಕ್ ಆಗಲ್ಲ, ಏನು ಅರ್ಥ ಆಗಲ್ಲ. ಹಂಗಾಗಿ ಇವತ್ತು ಏನು ಮಾಡಕ್ ಸಾಧ್ಯ ಇಲ್ಲ. ಹಂಗಾಗಿ ಇವತ್ತು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಇವರು ಏನ್ ಹೇಳ್ತಿದ್ದಾರೆ, ಗ್ಯಾರಂಟಿದಲ್ಲಿ ಒಂದೊಂದು ಕುಟುಂಬ ಒಂದೊಂದು ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು ಅಂತಿಲ್ಲ. ಅದು ನಾವು ಕೇಂದ್ರ ಸರ್ಕಾರ 27 ರೂಪಾಯಿ ಕೊಡ್ತಾ ಇದ್ದೀವಿ. 27 ರೂಪಾಯಿ ನಾವು ಕೊಡ್ತಾ ಇದ್ದೀವಿ, 3 ರೂಪಾಯಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾವ ಹೌದಂತ ಅಂತ ಇದ್ದಾರ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಎಲ್ಲ SC/ST ಜನಾಂಗದವರು, ಹಿಂದುಳಿದಂತ ಜನಾಂಗದವರು, ಬ್ಯಾಕ್ವರ್ಡ್ಸ್ ಫಾರ್ವರ್ಡ್ಸ್ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗ್ತಾ ಇದ್ದಾರೆ.
ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ಇವತ್ತು ಕೊಡಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಎಲ್ಲ ಒಂದೇ ಕಡೆ ಈ ಸರ್ಕಾರ ಬ್ರಿಟಿಷರು ಯಾವ ರೀತಿ ಹೊಡೆದಾಡಿದ್ರು ಆ ರೀತಿ ಹೊಡೆದಾಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕೆಲಸ ಮಾಡ್ತಾರೆ. ಇವತ್ತು ವಿಶೇಷವಾಗಿ ನನ್ನ ನವೀನ್ ಸಂಗೀತ ಈ ರಾಜ್ಯದ ಗೃಹ ಮಂತ್ರಿ ಟೋಟಲಿ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿಬಿಟ್ಟಿದೆ. ಇವತ್ತು ಎಲ್ಲ ಕೂಡ ಒಂದು ಸಮುದಾಯನ ಓಲೈಕೆ ಮಾಡ್ಬೇಕನ್ನೋ ಕಾರಣದಿಂದ ಇವತ್ತು ಎಲ್ಲವನ್ನು ಕೂಡ ಗಾಳಿಪುರ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಲಿ ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡಿತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡ್ತಾರೆ, ಎಲ್ಲವೂ ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂತವರಿಗೆ ಪ್ರೋತ್ಸಾಹ ಕೊಟ್ಟು ಇವತ್ತು ಎಲ್ಲಾ ಹಿಂದೂ ಪರ ಕಾರ್ಯಕರ್ತರನ್ನ ಇವತ್ತು ಹತ್ಯೆ ಮಾಡುವಂತ ಕೆಲಸಗಳ ಈ ಸರ್ಕಾರ ಕೂಡ ಮಾಡ್ತಾ ಇದೆ. ಬಹುಶಃ ನಾನು ಇದ್ರ ಬಗ್ಗೆ ರಾಜ್ಯದಲ್ಲಿ ಕುಸಿದಿರುವಂತ ಕಾನೂನು ಸುವ್ಯವಸ್ಥೆ ನೋಡ್ರಿ 2024 ಇಶ್ಯೂದಲ್ಲಿ ನಡೆದಂತ ಗಲಭೆ ಪ್ರಕರಣಗಳಲ್ಲಿ ಕೊಲೆಗಳು 1086 ಕೊಲೆಗಳು, ಅತ್ಯಾಚಾರಗಳು 54 ಅತ್ಯಾಚಾರಗಳು, ವರದಕ್ಷಿಣೆ ಸಾವುಗಳು 104, ಲೈಂಗಿಕ ದೌರ್ಜನ್ಯ 5873, ವರದಕ್ಷಿಣೆ ಕಿರುಕುಳ 2719, ಅದೇ ರೀತಿ ಪೋಸ್ಕೋ ಕೇಸ್ಗಳು 3419 ಪೋಸ್ಕೋ ಕೇಸ್ಗಳು, ಗಲಭೆಗಳು 3173 ಗಲಭೆ ಕೇಸ್ಗಳು. ಹಂಗಾಗಿ ಇವತ್ತು ಕೋಮು ಗಲಭೆಗಳು ಅಂದ ತಕ್ಷಣನೇ ಬಹುಶಃ ನಮ್ಮ ಮಂಗಳೂರಿನ ಸುವರ್ಣ ಸಿಟಿಯನ್ನು ನಾವು ನೆನಪು ಮಾಡ್ಕೋಬೇಕು. ಸುಹಾಸ್ ಶೆಟ್ಟಿ ಅವರ ಈ ಸುಹಾಸ್ ಶೆಟ್ಟಿ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಹತ್ಯೆಯನ್ನು ಮಾಡಿ ಇವತ್ತಿನ ತನಕ ಕೂಡ ಅವನ್ನ ಕ್ರಿಮಿನಲ್ಸ್ ನ ಅರೆಸ್ಟ್ ಮಾಡಕ್ಕೆ ಅಲ್ಲಿ ಕೂಡ ಕೆಲಸ ಮಾಡಿ. ಹಂಗಾಗಿ ಇಷ್ಟೊಂದು ನೋಡಿದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಮುದಾಯನ ಓಲೈಕೆ ಮಾಡ್ಕೊಳ್ಳುವಂತ ಕೆಲಸ ಆಗ್ತದೆ. ಹಂಗಾಗಿ ಬಹಳಷ್ಟು ವಿಚಾರ ಮಾತಾಡ್ಬೇಕಿದೆ, ಸಮಯ ಆಗ್ತದೆ. ನಾನು ಹೊಸಪೇಟೆ ವಿಚಾರದಲ್ಲಿ ಮಾತ್ರ ನಾನು ಮಾತಾಡ್ತೇನೆ, ಯಾಕಂದ್ರೆ ಇನ್ನ ಬಹಳ ಇದಾವೆ ನನ್ನ ಹತ್ರ. ಇದು ಸಬ್ಜೆಕ್ಟ್ ತುಂಬಾ ಮಾತಾಡ್ಬೇಕಂದ್ರೆ ಸಮಯ ಆಗ್ತದೆ. ಹಂಗಾಗಿ ಇವತ್ತು ನಮ್ಮ ಜಮೀರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶದಲ್ಲಿ ISR ಸಕ್ಕರೆ ಕಾರ್ಖಾನೆ ಏನು ಅದು ಮುಚ್ಚಿದ ನಂತರ ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ನಮ್ಮ ಈ ಭಾಗದ ನಾಯಕರಾದಂತ ಸಾಮಾನ್ಯ ಆನಂದ್ ಸಿಂಗ್ ಅವರು ಪಾಪ ಒತ್ತಡ ಮಾಡಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ತಂದಂತ ನಾನು ಬಿಟ್ಟಿದ್ದೆ. ಇದ್ದಂತ ಟೈಮಲ್ಲಿ ಆನಂದ್ ಸಿಂಗ್ ಅವರು ಎಂತ ಪರಿಸ್ಥಿತಿಯಲ್ಲಿ ಕೂಡ ISR ಸಕ್ಕರೆ ಕಾರ್ಖಾನೆ ನಮಗೆ ಕ್ಲೋಸ್ ಆಗಿದೆ, ಆ ಸಕ್ಕರೆ ಕಾರ್ಖಾನೆ ಕ್ಲೋಸ್ ಆಗಿರೋ ಕಾರಣ ಮತ್ತೆ ಇನ್ನೊಂದು ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಗಬೇಕು ಅಂದ್ರೆ 82 ಎಕರೆ ಜಮೀನು ಏನು ಹಂಪಿ ಶುಗರ್ಸ್ ಅಂತ ಕಾರ್ಖಾನೆಯನ್ನು ಮೀಸಲಿಟ್ಟಿರುವಂತಹ ಜಮೀನಲ್ಲಿ ಆ ಜಾಗದಲ್ಲಿ ಹಂಪಿ ಶುಗರ್ಸ್ ಅಂತ ಕಾರ್ಖಾನೆ ಆಗಬೇಕು ಅಂತ ಹೇಳಿ ನಮ್ಮ ಸರ್ಕಾರ ತಗೊಂಡಿದ್ದ ತೀರ್ಮಾನಕ್ಕೆ ಇವತ್ತು ಏನಾಗಿದೆ ಗೊತ್ತಿಲ್ಲ. ಏನಾಗಿದೆ ಏನ್ ಪ್ರಾಬ್ಲಮ್ ಏನಾಗಿದೆ ಅಲ್ಲಿ ಸ್ಥಾಪನೆ ಮಾಡಿದ್ರೆ ಆಯ್ತಲ್ಲ, ಮತ್ತೆ ಯಾಕೆ ಇವತ್ತು ಏನ್ ಈ ಕಾಲಘಟ್ಟ ಗ್ರಾಮದಲ್ಲಿ ಇದನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಪ್ರಾಕ್ಟಿಕಲ್ ಆಗಿ. ಅವತ್ತೇನೋ ಮೊನ್ನೆ ಜೋಶ್ ಅಲ್ಲಿ ಬಂದು ನಾವು ಏನಪ್ಪಾ ಕಟ್ಟಡ ಇದು ಸಾಧನಾ ಸಮಾವೇಶ ಮಾಡ್ತಾ ಇರಲಿಲ್ಲ ಏನು ಅಂತ ಕೇಳಿದ್ರೆ 2 ತಿಂಗಳಲ್ಲಿ ಮಾಡ್ತೀನಿ, 1 ತಿಂಗಳ ಸಿನಿಮಾ ಏನು 3 ತಾಸು ಸಿನಿಮಾ ಏನು ಏನು ಆ ಜಿಲ್ಲಾ ಮಂತ್ರಿಗೆ ಸ್ವಲ್ಪನಾಗಿ ಸೆನ್ಸ್ ಅನ್ನೋದಿರ್ಬೇಕು. ಮಾಡಿಬಿಡ್ತೀನಿ ಅಂದ್ರೆ ಅಲ್ಲಿ ಮುರಾದಿ ವಸತಿ ಶಾಲೆಗೆ ಮೀಸಲಿಟ್ಟಿರುವಂತ ಜಾಗ, ಅಲ್ಲಿ ಮೀಸಲಿಟ್ಟಿರುವಂತ ಜಾಗ ಅಂದ್ರೆ ಹಂಪಿ ಪ್ರಾಧಿಕಾರ ಏನು ಬಿಟ್ಕೊಂಡಿರ್ತಾರೆ. ಹಂಪಿ ಪ್ರಾಧಿಕಾರ ಲಿಮಿಟ್ಸ್ ಅಲ್ಲಿ ಬರ್ತದೆ, ಹಂಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಏನೋ ನೀವೇನೋ ಮಾಡ್ಬೇಕಂದ್ರೆ ಮಾಡಿದ್ವಿ, ಸುಳ್ಳು ಹೇಳ್ಕೊಂತ ಹೋಗಿ ನಾವೇನು ಬೇಡ ಅಂತ ಹೋಗಿ ನಮ್ದೇನಾಗಿದೆ. ಭಗವಂತ ನಿಮ್ಗೆ ಅಧಿಕಾರ ಕೊಟ್ಟಲ್ಲ. ನಮ್ಮ ಆನಂದ್ ಸಿಂಗ್ ಅವರು ಪ್ರಯತ್ನ ಇತ್ತು ಸಕ್ಕರೆ ಕಾರ್ಖಾನೆ ಆಗ್ಬೇಕು ಅಂತ ಹೇಳಿ, ಪಾಪ ಅವ್ರ ಪ್ರಯತ್ನದಿಂದ 82 ಎಕರೆ ಜಮೀನು ಕೂಡ ಕೊಡಿಸಿದ್ರು. ಮಾಡೋದ್ರಿಂದ ನಮಗೆ ಲಾಭ ಆಗ್ತದೆ. ಈ ರಾಜ್ಯದಲ್ಲಿ ಈ ಭಾಗದ ರೈತರಿಗೆ ಸುಮಾರು 3-4 ಲಕ್ಷ ಟನ್ ನಾವು ಕಬ್ಬು ಬೆಳಿತೀವಿ. ಬೆಳೆದಂತ ಟೈಮ್ ಬೇರೆ ಕಡೆ ಇವತ್ತು ಹೊಡಿತಾ ಇದೀವಿ, ಅಲ್ಲಿಂದ ರೇಟ್ ಸಿಗ್ತಾ ಇಲ್ಲ, ನಾವು ಕಷ್ಟದಲ್ಲಿದ್ವಿ. ಹಂಗಾಗಿ ನೀವೆಲ್ಲರೂ ಕೂಡ ಕಲಿತು ಇವತ್ತು ಈ ರೀತಿ ಮಾಡೋದು ಸರಿಯಲ್ಲ. ನೀವು ಕುಡೀರಿ, ಎಷ್ಟು ಕುಡಿತೀರೋ ಕುಡಿ, ಅಥವಾ ನಿಮ್ಮ ಜಮೀನು ಅಮೌಂಟ್ ಎಲ್ಲ ಕುಡಿದು ನೀವು ಏನನ್ನ ಮಾಡಬೇಕು, ಕುಡಿತೀರೋ ಬೆಳಿತೀರೋ ಎದ್ದೋಡ್ತೀರೋ ಏನನ್ನ ಮಾಡಿ ಸಾಧನ ಸಮಸ್ಯೆ ಏನ್ ಮಾಡ್ತೀರೋ ಗೊತ್ತಿಲ್ಲ. ಇಂದಿರಾ ಗಾಂಧಿ ಹೇಳಿದ್ರಿ, ನಾವು ಯಾರನ್ನ ಹೋಗಲ್ಲ, ನಮಗೇನಪ್ಪ ಈ ಭಾಗದ ಜನರಿಗೆ ನೀವು ಮಾಡೋದ್ರಿಂದ ನಮ್ಗೆ ರೈತ ಸಕ್ಕರೆ ಕಾರ್ಖಾನೆ ಕೊಡ್ರಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ನಾವೆಲ್ಲರೂ ಕೂಡ ಇದೊಂದು ಒತ್ತಾಯ ಮಾಡೋಂಥ ಕೆಲಸ ಮಾಡ್ತೀವಿ. ಅವ್ರು 1 ತಿಂಗಳು ಆಯ್ತಪ್ಪ, 1 ತಿಂಗಳು ಮಾಡಿದ್ರೆ ನಾನು ರಾಜಕಾರಣದಿಂದಲೇ ನಿವೃತ್ತಿ ಆಗ್ಬಿಡ್ತೀನಪ್ಪ,
ಭೂಮಿ ಪೂಜೆ ಮಾಡ್ತಾರೆ, ತಿಂಗಳಲ್ಲಿ ಭೂಮಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಲಿಲ್ಲ. ಎಷ್ಟು ಭೂಮಿ ಪೂಜೆ ಸಕ್ಕರೆ ಕಾರ್ಯಕ್ರಮಗಳು ಬಿದ್ದೋಯ್ಯಾವ? ಅವ್ರಿಗೆಲ್ಲರಿಗೂ ಫಂಡ್ಸ್ ಕೊಡ್ಬೇಕಾಗುತ್ತಲ್ಲ. ಜಮೀನು ಕೊಟ್ಟಿದ್ದದ್ರಲ್ಲೇ ನೀವು ತಕರಾರು ಮಾಡ್ತೀರಿ ಅಂದ್ರೆ ಅಲ್ಲ, ನೀವು ತಕರಾರು ಮಾಡಿದ್ರೆ ಲಾಸ್ಟ್ ಟೈಮ್ ಹೆಂಗೆ ಘೋಷಣೆ ಮಾಡಿದ್ದು ತಪ್ಪಿಸ್ಕೊಂಡು ಹೋದ್ರಿ. ಬೇಕಾದ್ರೆ ನಾವು ಹೇಳ್ರಪ್ಪ, ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಬರೋದಿಲ್ಲ, ಬೇಕಾದ್ರೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಾನು ಆನಂದ್ ಸಿಂಗ್ ಅವರಿಗೆ ಎಲ್ಲರೂ ಕೂಡ ಹೇಳ್ಕೊಂತೀನಿ, ದಯವಿಟ್ಟು ಕಾಂಗ್ರೆಸ್ ಅವರು ಅನ್ಕಂಟ್ಲಿಸ್ಟ್ ಆಗಿ ನಾವಂತೂ ಯಾವುದೇ ಪಾರ್ಟಿ ಇಲ್ಲ, ಬೇಕಾದ್ರೆ ನಾವು ನಾಮಿನೇಷನ್ ಕೂಡ ಆಗ್ತದೆ. ಅವ್ರು ಮಾಡಬೇಕಲ್ಲ. ನಾವು ರೈತರು ಬೆಳಗ್ಗೆ ಇದ್ರೆ ನಾವು ಕಬ್ಬು ಬೆಳಿತೀವಿ, ಈ ರೀತಿ ತೊಂದರೆ ಕೊಡೋದು ಯಾರಿಗೆ ಸರಿಯಲ್ಲ. ಅದ್ರ ಜೊತೆಲಿ ನಮ್ಮ ಅನಂತ್ ಸೇನಾ ಗುಡಿ ಹತ್ರ ರೈಲ್ವೆ ಬಿಡಿಸಿ ಅವತ್ತು ನಮ್ಮ ಆನಂದ್ ಸಿಂಗ್ ಅವರ 4 ವರ್ಷ ಹಿಂದ್ಗಡೆ ಭೂಮಿ ಪೂಜೆ ಮಾಡೋದು ಪ್ರಾರಂಭ ಆಯ್ತು. ಟ್ರಾಫಿಕ್ ತುಂಬಾ ಜಾಮ್ ಆಗ್ತಿದೆ, ತುಂಬಾ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಬಹುಶಃ ನಮ್ಮ ಗೌರಪ್ಪಣ್ಣವ್ರಿಗೆ ಆಗ್ತಿಲ್ಲ, ಅವ್ರ ಕೈಗೆ ಅಷ್ಟೊಂದು ಎಫರ್ಟ್ಸ್ ಮಾಡಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯವರು ಇಲ್ಲ ಅನ್ನಕೊಂಡು ಅವ್ರಿಗೆ ಅಷ್ಟೊಂದು ಶ್ರಮ ವಹಿಸಕ್ಕೆ ಆಗ್ತಾ ಇಲ್ಲ. ಅದನ್ನ ಸರ್ಕಾರದಲ್ಲಿ ಏನಾಗಿದೆ ನೋಡ್ಕೊಂಡು ಅದ್ರ ಬಗ್ಗೆ ನಾವೆಲ್ಲ ಏನೆಲ್ಲ ಜೊತೆಲಿ ಸಹಾಯ ಮಾಡೋದಕ್ಕೆ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಜೊತೆಲಿ ಇವತ್ತು ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ನಾನು ಹೇಳಿದ್ವಿ, ನಮ್ಮ 8 ಜಿಲ್ಲೆಗಳಿಗೆ ಇದು ಜೀವನಾಡಿಯಾಗಿದೆ. ಕಾರಣ ಕ್ಲಸ್ಟರ್ ಗೇಟ್ಗೆ ಅಲ್ಲಿ ಮತ್ತೆ ನಾವು ರಿಪೇರ್ ಮಾಡಬೇಕಾಗುತ್ತೆ. ಯಾವಾಗ ರಿಪೇರ್ ಮಾಡ್ಬೇಕಂದ್ರೆ ನೀರು ಬಂದು ಹೋದ್ಮೇಲೆ ಆ ಗೇಟ್ಗಳು ಕೂಡ ರಿಪೇರ್ ಮಾಡಬೇಕಂತ ಅದನ್ನು ಕೂಡ ಆದಷ್ಟು ಬೇಕಾದ ಕೆಲಸ ಮಾಡಿ ಈ ಫಾರಂ 3 ಈ ಸರ್ಕಾರ ಘೋಷಣೆ ಮಾಡಿದಂತ ಫಾರಂ 3 ವಿಚಾರದಲ್ಲಿ ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಇವತ್ತು ಸ್ವತ್ತು ಕ್ರಾಂತಿ ಮಾಡಬೇಕಂದ್ರೆ ಕೊಡ್ತಿದ್ದಲ್ಲ. ಈ ಸ್ವತ್ತು ಕ್ರಾಂತಿ ಮಾಡೋದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ. ಜೊತೆಲಿ ಏನಂತ ಹೇಳಿದ್ರೆ ಇವತ್ತು ಏನು ಹೊಸಪೇಟೆಯ ನಗರಸಭೆಯಿಂದ ನಗರಸಭೆಯಲ್ಲಿ ಅವ್ರು ಬಹಳಷ್ಟು ಅರ್ಜಿಗಳು ಕೊಟ್ಟು ಫಾರಂ 3 ನಂಬರ್ ಅರ್ಜಿ ಕೊಟ್ಟು ಎಲ್ಲವನ್ನು ಕೊಟ್ಟು ಅಲ್ಲಿ ಕೂಲಿ ಬೀಳ್ತಾ ಇದ್ದಾವೆ, ಕೆಲವೊಂದು ಸಿಗ್ತಾ ಇಲ್ಲ, ಯಾವ ಸಿಗ್ತಾನೆ ಇಲ್ಲ. ಆ ರೀತಿ ಪರಿಸ್ಥಿತಿ ಇದೆ. ಅದ್ರ ಕೂಡ ಜಮೀರಲ್ಲಿ ಕೆಡಿಪಿ ಮೀಟಿಂಗ್ ಮಾಡಿದ್ರೆ ಇವೆಲ್ಲ ಗೊತ್ತಲ್ಲ, ಆ ಮೀಟಿಂಗ್ ಮಾಡಲ್ಲ. ಇವತ್ತು ಸಮಾವೇಶ ಮಾಡಿದ ಆಯಾರಾಮ್ ಬೈರಾಮ್ ಹೋಗ್ತಾನೆ ಮತ್ತೆ ಬರಸ್ತು ಗೊತ್ತಾಗ್ತಿಲ್ಲ. ಹಂಗೆ ಕುಡಿಯ ನೀರಿನ ಸಮಸ್ಯೆ ಇದೆ. ಕುಡಿಯ ನೀರಿನ ಸಮಸ್ಯೆ ಕೂಡ 24/7 ಆಗ್ಬೇಕಂತ ಹೇಳಿ ಗೊತ್ತಾಗಿದೆ. ಅದರ ಜೊತೆಲಿ ವಿಶೇಷವಾಗಿ ಹಂಪಿ ಬರ್ತಾರಂತ ಎಲ್ಲ ಪ್ರವಾಸಿಗರು ಜಾಸ್ತಿ ಆಗ್ತಾರೆ. ಆಮೇಲೆ ನಮ್ಮ ಆಸ್ಪತ್ರೆ ಏನಪ್ಪ, ಆಸ್ಪತ್ರೆ ಕೂಡ ಆಗ್ತಾ ಇಲ್ಲ ನೋಡಪ್ಪ. ಜಿಲ್ಲಾ ಆಸ್ಪತ್ರೆ ಆಗ್ತಾ ಇಲ್ಲ, ಜಿಲ್ಲಾ ಆಸ್ಪತ್ರೆ ಕೂಡ ಆದಷ್ಟು ಬೇಗ ಆಗ್ಬೇಕು. ಇವೆಲ್ಲ ಕೂಡ ಅವ್ರ ಸಾಧನ ಸಮಾವೇಶದಲ್ಲಿ ಏನೋ ಕೊಟ್ಟೋಗ್ಲ ನಮ್ಮೂರಿಗೆ. ಸುಮ್ಮನೆ ಜನಗಳು ಜಾತ್ರೆ ಮಾಡೋದಲ್ಲ, ಜನ ಎಲ್ಲರೂ ಬರ್ತಾರೆ, ಎಲ್ಲರೂ ಜಾತ್ರೆ ಮಾಡಿದ್ರೆ ಎಲ್ಲ ಜನರಿಗೆ ಯಾರು ಬರ್ತಾರೆ. ಏನೋ ಸಾಧನೆ ಅಂದ್ರೆ ನಾವು ಬಂದೀವಪ್ಪ, ನಾವು ಬಂದಿದ್ದು ಅಂತ ಸಾಧನ ಸಮಾವೇಶ ವಾಸ್ತು ಪ್ರಕಾರ ಇಲ್ಲಿ ಮಾಡ್ತಾ ಇದ್ದೀವಿ, ನಮ್ಗೆ ಚಲೋ ಆಗುತ್ತೆ ಅಂದ್ರೆ ಮಾಡಿ ಸಾಧನೆ ಅದನ್ನೆಲ್ಲ ಒಂದು ಕೂಡ ನಮ್ಗೆ ಕೊಟ್ಟೋಗಿ ಆಸ್ಪತ್ರೆ ಕೂಡ ನಮಗೆ ಯಾವ ಕೇಳೋದಿಲ್ಲ. ಅವಕ್ಕ ಆನಂದ್ ಸಿಂಗ್ ತಂದುಕೊಂಡು ಎಲ್ಲ ಮಾಡಿದ್ರು, ಏನ್ ಮಾಡಕ್ಕಾಗಲಿಲ್ಲ. ಅದನ್ನ ಸರಿ ಮಾಡ್ರಿ. ಜೊತೆಲಿ ಸರ್ಕಾರಿ ಜಮೀನುಗಳಲ್ಲಿ ಇವತ್ತು ಸರ್ಕಾರಿ ಜಮೀನಿಂದ ಇವರು ಖಾಸಗಿ ಕೊಡ್ತಾ ಇದ್ದಾರೆ. ಅವ್ ಯಾವ ಪ್ಯಾಡಿ ಹಾಕಿಲ್ಲ, ಏನಿಲ್ಲ. ದೇವಲಾಪುರ ಹತ್ರ ಒಬ್ಬರು ಯಾವ ಪ್ಯಾಡಿ ಹಾಕಿದ್ರೆ ಅಂದ್ರೆ ಸರ್ಕಾರಿ ಜಮೀನೆಲ್ಲ ಕೂಡ ಗಮನಿಸಿದ ಕೆಲಸ, ಯಾವ ಬೇರೆ ಗುಲಾಬಿ ಹೆಸರುಗಳು ಮಾಡಿಬಿಡ್ತಾರೆ. ಹಂಗಾಗಿ ಈ ರೀತಿ ಆಗ್ಲಾರ್ದಂತ ಕೂಡ ಅದನ್ನ ನೋಡ್ಕೋಬೇಕು. ಹಂಗಾಗಿ ಇವತ್ತು ಈ ತಹಸೀಲ್ದಾರ್ ಆಫೀಸ್ಗಳಿಗೆ, DC ಆಫೀಸ್ಗಳಿಗೆ ಈ ಜನರು ಅಡ್ಡಾಡೋದು ತುಂಬಾ ಆಗ್ತಾ ಇದೆ. ಯಾವ್ದೊಂದು ಕೆಲಸಗಳು ಆಗ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಇರ್ತಾ ಇರೋದಿಲ್ಲ, ಗೊತ್ತಿಲ್ಲ. ಏನೋ ಮಂತ್ರಿಗಳು ಬಂದಂತ ಟೈಮಲ್ಲಿ ಹೋಗೋದು ಬೇಡ, ಅದೆಲ್ಲ ಕೂಡ ಸರಿಪಡಿಸಂತ ಕೆಲಸ ಮಾಡಬೇಕು. ರಸ್ತೆಗಳಂತೂ ಮಳೆ ಜಾಸ್ತಿ ಆಗಿರೋದ್ರಿಂದ ರಸ್ತೆಗಳು ಹದಗೆಟ್ಟು ಇದಾವೆ. ನಮ್ಮ ಪ್ರವಾಸಿಗರು ತುಂಬಾ ಬರ್ತಾರೆ, ನಮ್ಮೂರಲ್ಲಿ ಜನಗಳು ತೊಂದರೆ ಆಗ್ತದೆ. ಆ ಸಾಧನ ಸಮಾವೇಶದಲ್ಲಿ ರೋಡ್ಗಳನ್ನ ಹಾಕಿದ್ರೆ ಚಲೋ ಇಲ್ಲ, ರೋಡ್ಗಳನ್ನ ಹಾಕಿ ಅನುಕೂಲ, ಕುಡಿಯಲಿಕ್ಕೆ ಅದು ಎಲ್ಲ ಜೊತೆ ಮಾಡಿಕೊಡ್ಬೇಕಂತ ಒತ್ತಾಯ ಕೂಡ ಮಾಡ್ತೀನಿ. ಹಂಗಾಗಿ ಬಹುಶಃ ನಾಳೆ ಸಾಧನಾ ಸಮಾವೇಶದಲ್ಲಿ ಯಾರ್ಯಾರು ಗಟ್ಟಿಯಾಗಿ ಮಾತಾಡಿದ್ರು ಅವರೆಲ್ಲರಿಗೂ ಉತ್ತರ ಕೊಡ್ಬೇಕು ಹೋಗಲ್ಲ. ನನ್ನ ಗ್ಯಾರಂಟಿಗಳು ವಿರೋಧಿಗಳು ನಾವು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಅಂದ್ರೆ ಅವ್ರು ಏನು ಸಮಯಕ್ಕೆ ಕೊಡ್ಬೇಕಾಯ್ತು ಕೊಡ್ಬೇಕ. ಇಲ್ಲಿ 2-3 ತಿಂಗಳು ಆಗಿತ್ತು, ಅದೇನೋ ಹೆಣ್ಮಕ್ಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತಾರೆ ಅಂತ ಬಂದಿಲ್ಲ. 6 ತಿಂಗಳು ಆಗ್ತದೆ. ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತೆ ಪರ್ಸೆಂಟ್ ಆಗ್ತದೆ. ಹಂಗೆ ಆಗ್ಬಾರ್ದು ಸರ್. ಸಿಎಂ ಅವರು 2.5 ವರ್ಷದಲ್ಲಿ ಬದಲಾವಣೆ ಆಗ್ತಾರಂತ ಕಾಂಗ್ರೆಸ್ಗಿಂತ ಬಿಜೆಪಿ ಬಹಳ ಗೊತ್ತಾಯ್ತು. ವಿರೋಧ ಪಕ್ಷದಲ್ಲಿ ನಮ್ ಕೆಲಸ ಏನ ಈಗ ನಾಳೆ ಮಾಡ್ಬೇಕಲ್ಲ. ಈಗ ಕುತೂಹಲ ಇದೆ ಅಂತ ಹೇಳಿದ್ರೆ ನಾವು ಅವ್ರು ವಿರೋಧ ಪಕ್ಷದಲ್ಲಿ ಇದ್ದಂತೆ ಸಿದ್ದರಾಮಯ್ಯ ನೋಡಿದ್ವಿ, ಎಷ್ಟು ಗೌರವ ಕೊಟ್ಟಿದ್ವಿ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಎಷ್ಟು ಗೌರವ ಕೊಟ್ಟಿದ್ವಿ, ಅಷ್ಟೇ ಗೌರವ ಸಿದ್ದರಾಮಯ್ಯ ನಾವು ಕೊಟ್ಟಿದ್ವಿ. ಆದ್ರೆ ಅವ್ರು ವಿರೋಧ ಪಕ್ಷದಲ್ಲಿ ಬಿಟ್ಟ ನಂತರ ಅವ್ರು ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಆದ ನಂತರ ಎಲ್ಲವನ್ನೂ ಮರ್ತೋಗಿದ್ದಾರೆ. ನಾವೇನು ಮಾಡ್ಬೇಕು?
ಇವತ್ತು ಜನರು ನಿಮಗೆ 2 ಬಾರಿ ಮುಖ್ಯಮಂತ್ರಿ ಮಾಡಬೇಕೆಂದು ಮಾಡಿದ ನಂತರ ಕೂಡ ಇವತ್ತು ಇದಕ್ಕೆಲ್ಲ ಕ್ಲಾರಿಟಿ ಕೊಡಬೇಕಲ್ಲ. ಇವತ್ತು ಸಾಧನಾ ಸಮಾವೇಶ ನಾನೇನು ಮಂಗಳೂರಲ್ಲಿ ಹೋಗಿ ನಾನೇನು ಮಾತಾಡ್ತಾ ಇಲ್ಲ. ನಾನು ನಮ್ಮ ಊರಿಗೆ ಬರ್ತಾ ಇದ್ದಾರಪ್ಪ, ಬಂದಂತ ಟೈಮಲ್ಲಿ ನಮಗಿದ್ದಂತ ಸಮಸ್ಯೆಗಳ ಬಗ್ಗೆ ಇವತ್ತು ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶ ಏನ್ ಮಾಡ್ಕೊಂತಿದ್ರು ಇವೆಲ್ಲ ಕ್ಲಾರಿಟಿ ಮಾಡ್ರಪ್ಪ ಅಂತ ಹೇಳ್ತೇವೆ. ಇವತ್ತು ಬಾಣೇಂದ್ರ ಸತ್ರನೇ ಅಥವಾ ದೇವ್ರು ಬಂದಂತ ಮಂತ್ರಿ ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರು ಬಂದ್ರೆ ನಾಳೆ ಅಷ್ಟೊತ್ತಿಗೆ ಘೋಷಣೆ ಮಾಡ್ಬೇಕು ಅಂತ ಹೇಳಿ ಸವಾಲ್ ಆಗ್ತದೆ. ನೀವು ಯಾರು ಘೋಷಣೆ ಮುಖ್ಯಮಂತ್ರಿ ಕಂಟಿನ್ಯೂ ಇರ್ತಾರ ಅಥವಾ ಬದಲಾವಣೆ ಆಗ್ತಾರ ಅಂತ? ಅಲ್ಲಲ್ಲ, ನಾನೇನ್ ಹೇಳ್ತಾ ಇದ್ದೀನಿ, ಅವ್ರು ಮುಖ್ಯಮಂತ್ರಿಗಳಂತೇಳಿ ಘೋಷಣೆ ಮಾಡ್ಲಿ ಅಂತ ಹೇಳ್ತಾ ಇದ್ದೀನಿ. 5 ವರ್ಷ ಕಂಟಿನ್ಯೂ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡ್ಲಿ ಅಂದ್ರೆ ಸಿದ್ದರಾಮಯ್ಯ ಅವ್ರ ಬೆಂಬಲಿಗರ ನೀವು ಆ ವಿಚಾರದಲ್ಲಿ? ಸಿದ್ದರಾಮಯ್ಯ ಬೆಂಬಲಿಗರು ಅನ್ನೋದಕ್ಕಿಂತ ಅವ್ರಿಗೆ ಅವ್ರದ ಆ ಇಚ್ಛಾಶಕ್ತಿ ಇರ್ಬೇಕಲ್ಲಪ್ಪ. ಇವಾಗ ಗೊಂದಲ ಅಂತ ನಡೀತಾ ಇದಾವ, ಇಬ್ಬರು ಮಧ್ಯದಲ್ಲಿ ಗೊಂದಲ ನಡೀತಾ ಇದಾವ. ಈ ಗೊಂದಲಕ್ಕೆ ಇನ್ನೊಂದು ಪರಿಹಾರ ಕೊಡ್ಬೇಕು. ಪರಿಹಾರ ಕೊಡ್ಬೇಕಂದ್ರೆ ಯಾರೊಬ್ರು ಅದನ್ನ ಅಧಿಕಾರದ ವಹಿಸ್ಬೇಕಲ್ಲ. ಅವ್ರು ನಾಯಕರು ಕೊಡ್ತಾರೆ, ರಾಷ್ಟ್ರೀಯ ನಾಯಕರು ಕೊಡ್ತಿದ್ರು, ಪಾರ್ಟಿ ಹಿರಿಯರು. ಸಿದ್ದರಾಮಯ್ಯ ಅವರು ಸಿಎಂ ಆದ್ರೆ ಓಕೆ 5 ವರ್ಷ ಅವರೇ ಅಂತಿದೆ. ಅಲ್ಲಿ ನಮ್ದೇನಿದೆ, ಜನರು ಕೊಟ್ಟಿದ್ದ 5 ವರ್ಷ ಕೊಟ್ಟಾಗ ನಮ್ದೇನಿಲ್ಲ ಸರ್. ನಿಮ್ಮ ಇಚ್ಛೆ ಕೂಡ ಇದೆ 5 ವರ್ಷ ಆದ್ರೆ ಮುಂದಿರ್ಬೇಕಂದ್ರೆ ಅವ್ರು ನೋಡಿ ಸರ್ಕಾರ ಮ್ಯಾಂಡೇಟ್ ಪ್ರಕಾರ 5 ವರ್ಷ ಇರ್ಬೇಕು. ಇರ್ಲಿ, ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಲಿಲ್ಲ. ಅವರವ್ರ ಪಾರ್ಟಿಯಲ್ಲಿ ಸರಿ ಇಲ್ಲ, ಅವರ ಪಾರ್ಟಿನಲ್ಲಿ ಕಿತ್ತಾಡ್ತಿರ್ತದ, ಅವರವ್ರಿಗೆ ಜಗಳ ಮಾಡ್ತಿರ್ತಾ ಇದ್ರ. ನಾನು ಮುಖ್ಯಮಂತ್ರಿ ಆಗ್ಬೇಕು, ನೀನ್ ಮುಖ್ಯಮಂತ್ರಿ ಆಗ್ಬೇಕಂತ. ಆದ್ರೆ ಮುಂದೆ ಇಬ್ರು ಇದ್ದಾರಲ್ಲ, ಇಬ್ಬರಿದ್ದಂತ ಟೈಮಲ್ಲಿ ಮತ್ತೆ 3 ಯಾರೋ ಗೃಹ ಮಂತ್ರಿಗಳು ಅವ್ರು ಬೇಕಂತಾರೆ, ಇನ್ನೊಬ್ರು ಬೇಕು. ಯಾವ್ದು ಅಲ್ಲದಂತ ಆ ರಾಹುಲ್ ಗಾಂಧಿ ಬೇಕಂತ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅನ್ನೋದೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಸಮಸ್ಯೆನ ಈಗ ನೀವು ಸಿಕ್ಕಾಪಟ್ಟೆ ಮಳೆ ಆಗಿದೆ. ಉಸ್ತುವಾರಿ ಸಚಿವರಾಗಿ DK ಅವರಿದ್ದಾರೆ. ಗ್ರ್ಯಾಂಡ್ ಬೆಂಗಳೂರು ಎಲ್ಲೋಯ್ತು ಅಂತ ಹೇಳಿ ಎಲ್ಲ ಈಗ ಗ್ರೇಟರ್ ಬೆಂಗಳೂರು ಬೇರೆ ಮಾಡಿದ್ದಾರೆ ಸರ್. ಮತ್ತೆ ಬೆಂಗಳೂರು ಮುಳುಗು ಅಂತ ಸರ ಇಲ್ಲಿಂದ ಸಮಾವೇಶ ಅಲ್ಲ ಸರ್, ಹಿಂದೆ ಅವರಿಗಂತ ಜಮೀನುಗಳಿಗೆ ಬೆಲೆ ಬರಬೇಕು ಅನ್ನಂತ ಕಾರಣದಿಂದ ಅವರೆಲ್ಲ ಒಂದು ಕಡೆ ಈ ರಾಜಕಾರಣದಲ್ಲಿ ಜೊತೆಲಿ ಅವರು ವ್ಯಾಪಾರದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳ್ಕೋಬೇಕು ಅನ್ನಂತ ಕಾರಣದಿಂದ ಇವರು ಈ ರಾಜ್ಯದಲ್ಲಿ ಮೊದಲೇ ಮಂತ್ರಿ ಏನು ಆಸ್ತಿ ವಿಚಾರದಲ್ಲಿ ನಮ್ಮ ಮನೇಲಿ ಶ್ರೀಮಂತ ಪಟೇಲ್ ಇದ್ದಾನ. ಅದೇನು ಮುಂದಕ್ಕೆ ದೇಶಕ್ಕೆ ಪಟೇಲ್ ಸೇರ್ಕೋಬೇಕು ಅನ್ಕೊಂಡ ಯಾರು ಗೇಟರ್ ಬೆಂಗಳೂರು ಮಾಡಿ ಯಾರು ಉಪಯೋಗ? ಈ ಗೇಟರ್ ಬೆಂಗಳೂರಲ್ಲಿ ನಮಗೆ ಏನೈತೆ ಅದರಲ್ಲಿ? ಆ ಮಳೆ ಬಂದ್ರೆ ನೀರು ಹೋಗಕ್ಕೆ ಆಗ್ತಾ ಇಲ್ಲ, ಟ್ರಾಫಿಕ್ ಜಾಮ್ ಇಲ್ಲದ್ರಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಕ್ ಆಗ್ತಾ ಇಲ್ಲ, ಅಲ್ಲಿ ಲಾಂಡ್ ಆಗಿ ಕಾಪಾಡಕ್ ಆಗ್ತಾ ಇಲ್ಲ, ಆಕ್ಸಿಡೆಂಟ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಗ್ರೇಟರ್ ಬೆಂಗಳೂರಿಂದ ಅವ್ರ ಆಸ್ತಿ ಉಳಿದು ಜಾಸ್ತಿ ರೇಟ್ ಆಗ್ತದೆ. ಅದರಿಂದ ಏನಾಗತ್ತೈತಣ್ಣ, ಅವರು ಇವತ್ತು ಈ ಕರ್ನಾಟಕದಲ್ಲಿ ಶ್ರೀಮಂತ ಪಟ್ಟಿಯಲ್ಲಿ ನಂಬರ್ 1 ನಂಬರ್ 2 ಈ ದೇಶಕ್ಕೆ ನಂಬರ್ 1 ಆಗ್ತಾನೆ ಗ್ರೇಟರ್ ಬೆಂಗಳೂರು ಮಾಡಿ. ಯಾಕೆ ಸರ್, ಈಗ ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಅವರು ಬೆಂಬಲ ಆಗಿರ್ತಾರೆ, ವಾಹನಗಳು ಜನ ಹೊರತಾಗಿವೆ. ಆದ್ರೆ DCM ಅವರು ಇಲ್ಲಿ ಬಿಸಿ ಆಗಿರೋ ಏನ್ ಹೇಳಕ್ ಬಯಸ್ತಾರೆ? ಏನಿಲ್ಲ, ನಾನು ಎಲ್ಲ ಸೇರಿ ಯಥಾರಾಜ ತಥಾ ಪ್ರಜೆಲ್ಲ ಯಾವ ಕೆಲಸ ಮಾಡಲ್ಲ ಏನ್ ತಿಳ್ಕೊಂಬಿಡಿ. ಯಾವ ಮಂತ್ರಿಗಳು ಕೆಲಸ ಯಾವ ಹೋಗ್ತಾ ಇದ್ದಾರೆ ಈ ಸೂತಿಗೆ ಬಿಜೆಪಿಯಲ್ಲಿ ಇದ್ರಿಂದ ರಾತ್ರಿ ಒಂದಾಗಿ ಕಷ್ಟಪಡ್ತೀವಿ. ಯಾರು ಕಷ್ಟಪಡ್ತಾರಣ್ಣ? ಏನು ಎಲ್ಲರಿಗೂ ಗ್ಯಾರಂಟಿಗಳಿಂದ ಓಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಅಲ್ಲಿ ಗ್ಯಾರಂಟಿಗಳು ಕೊಡ್ತಾರೆ ನಾವು ಗೆಲ್ತೀವಿ, ಅದು ಬಿಟ್ಟು ಬೇರೆ ಏನಿಲ್ಲ. ಎಲ್ಲ ಮಂತ್ರಿಗಳು MLA ಏನಂದ್ರೆ ಡೆವಲಪ್ಮೆಂಟ್ ನಿಲ್, ಅವರು ಗ್ಯಾರಂಟಿಗಳಿಂದ ಓಡ್ತಾರೆ. ಗ್ಯಾರಂಟಿಗಳು ನಾವು ಕೊಡ್ತೇವಲ್ಲಪ್ಪ, ನಾವು ರೊಕ್ಕ ಕೊಡ್ತಿದ್ದೇವೆ, ನೀವು ಎಲೆಕ್ಷನ್ ಓಟ್ ಹಾಕಿದ್ರೆ ಅವರು ಅದನ್ನ ಬಂಡವಾಳವನ್ನು ಕೂಡಿಕ್ತಾ ಇದ್ದಾರೆ. ಹಂಗಾಗಿ ಆ ರೊಕ್ಕ ಕೊಡ್ತಾ 5 ವರ್ಷದಲ್ಲಿ ಇಷ್ಟು ಕೊಡ್ತೀವಲ್ಲ, ಇಷ್ಟು ಓಟ್ ಹಾಕಿರೋ ಅಂತಾರೆ. ಅಷ್ಟೇ ಬರುತ್ತೆ. ಅಲ್ಲಿ ಲಾಜಿಕಲ್ಲಿಗೆ ಬರೋದು ನಾವು ಈ ಗ್ಯಾರಂಟಿಗಳಿಂದ ಓಡುತ್ತೆ. ಏನ್ ಡೆವಲಪ್ಮೆಂಟ್ ಏನಿಲ್ಲ, ಅಷ್ಟೇ ಅಷ್ಟೇ ನಾವು ಹಣೆ ಬರ್ತದೆ ಗೆಲ್ತಾರೆ. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಅನುದಾನ ತಂದಿದ್ದೀವಿ. ಅದಾದ್ಮೇಲೆ ಸರ್ಕಾರದಲ್ಲಿ ಅನುದಾನದ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಅನುದಾನ ಇದೆ, ರಾಜ್ಯ ಅಭಿವೃದ್ಧಿ ಆಗ್ತದೆ. ಅದೆಲ್ಲ ಮಾತಾಡ್ತಾರೆ. ಅವ್ರಿಗೆ ತಲೆಯಲ್ಲಿ ಕೂಡ ಇದೆ. 5,000 ಕೋಟಿ ಅವ್ರು ಕೂಡ ಯಡಿಯೂರಪ್ಪ ಟೈಮ್ ಬೊಮ್ಮೆ ಇದ್ದಂತ ಟೈಮ್ ಕೊಡ್ತಾರೆ ಕಲ್ಯಾಣ ಕರ್ನಾಟಕಕ್ಕೆ. ಆ ಡಿವೈಡ್ ಕೊಟ್ಟು ಕಲ್ಯಾಣ ಕರ್ನಾಟಕ ಬಿಟ್ಟರೆ ಇವತ್ತು ಏನ್ ಕೊಟ್ಟಾರ ಅನ್ನೋದು ಹೇಳ್ಬೇಕಲ್ಲ. ಅದೇನಿದೆ, ಯಾವ ಇದ್ರೆ ಬರ್ತದಣ ಅಂದ್ರೆ ಯಾವ ಇದ್ರೆ ಬರ್ತದಪ್ಪಣ, ಯಾವನ ಇರ್ಲಿ. BSP ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಿಯಲ್ಲಿ ಬರ್ತದಪ್ಪಣ. ಸರ್ಗ ಸಮಾವೇಶಕ್ಕೆ ತಮಗ ಆಹ್ವಾನ ಕೊಟ್ಟರು ಹೋಗ್ತಾರೆ, ಭಾಗಿಯಾಗ್ತಾರೆ ಸರ್. ನಾನೇ ಹೋಗ್ತೇನಪ್ಪ, ನಾನು ಬಿಜೆಪಿ ಆಹ್ವಾನ ಸರ್ಕಾರದ ಸಮಾವೇಶ ಅಷ್ಟು ದೊಡ್ಡ ಮನಸ್ಸೇ ಬೇಡಪ್ಪ. ದೊಡ್ಡ ಮನಸ್ಸೇ ಆಗ್ತದೆ. ನಾವು ಸಣ್ಣರು, ನಾವು ಅಧಿಕಾರ ಕಳ್ಕೊಂಡು ನಾವು ಮತ್ತೆ ಕನಿಷ್ಠ ಆಹ್ವಾನ ಮಾಡ್ತೀವಿ, ಅಲ್ಲಿ ಕೂಡಿಸ್ತೀವಿ ಕೆಳಗಡೆ. ಯಾವ ಸುದ್ದಿಗೋಷ್ಠಿಯಲ್ಲೆಲ್ಲ ಒಂದು ಸಮುದಾಯದ ಹೋಲಿಕೆ ಅಂತ ಹೇಳಿದ್ರೆ ಆ ಸಮುದಾಯ ಯಾವ್ದಂತ ನೀವು ಯಾಕೆ ಹೇಳಿಲ್ಲ? ಯಾವ ಸಮುದಾಯ? ಕಾಂಗ್ರೆಸ್ ಮುಸಲ್ಮಾನರು ಓಲೈಕೆ ಮಾಡ್ಕೊಂಡ ಸಲುವಾಗಿ ಈ ರೀತಿ ಅವರು ಓಲೈಕೆ ಮಾಡ್ಕೊಂಡ ಅವ್ರಿಗೆಲ್ಲ PF ಕೇಸ್ಗಳೆಲ್ಲ
ಅಲ್ಲಿ ಎಲ್ಲಂತ ಇಲ್ಲಿ ಗಲಾಟೆಗಳಾದಂತ ಎಲ್ಲ ಕೇಸ್ಗಳು ಸುಬ್ಬಿದಾರ್ ಅವರ ಕಲ್ಲುಗಳು ಹೋರಾಟ ಎಲ್ಲ ವಿಚಾರದಲ್ಲಿ ಅವ್ರು ಏನೋ ಮಾಡೋದು ಇವತ್ತು ಜನಸಂಖ್ಯೆ ಮತ್ತು ಜನಜಾತಿಗಳು ಇವತ್ತು ಸಮೀಕ್ಷೆ ಆಗ್ತಾ ಇದ್ದಾವೆ. ಆಗ ಜನಗಣತಿ ಸಮೀಕ್ಷೆಗಳಾಗಂತ ಟೈಮಲ್ಲಿ ಇವತ್ತು ಲಿಂಗಾಯತರು ಈ ರಾಜ್ಯದಲ್ಲಿ ಬಹಳ ದೊಡ್ಡ ಸಮುದಾಯ. ಅವರು ಮುಸಲ್ಮಾನರಲ್ಲಿ ಕೂಡ ಬಹಳಷ್ಟು ವರ್ಗಗಳಿದಾವಪ್ಪ. ಮುಸಲ್ಮಾನರಲ್ಲಿ ಕೂಡ ಪಿಂಜಾರ್ ಇದ್ದಾರ, ಸುನ್ನಿ ಇದ್ದಾರ, ಸಿಯಾ ಇದ್ದಾರ. ಅವ್ರು ಎಲ್ಲರನ್ನ ಒಂದು ಮಾಡಿ ಇವ್ರನ್ನ ಎಲ್ಲರೂ ಕೂಡ ಹಿಂದೂಗಳೆಲ್ಲ ಬೇರೆ ಮಾಡೋದು. ಆ ಪಂಚಜಾಲ ಜಗದ್ಗುರು ಪಾಪ ಮೀಸಲಾತಿ ಕಾರ್ಯಕ್ರಮ ಅವ್ರು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.